ವೆಜ್ ಅಲ್ಲಿ ಈ ಸೂಪ್ನ ಮೀರ್ಸೋ ಸೂಪ್ ಇನ್ನೊಂದಿಲ್ಲ ಅಂತಾನೆ ಹೇಳ್ಬೋದು. ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ. ಒಂದ್ಸರಿ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ನುಗ್ಗೆಕಾಯಿನ ತೊಳೆದು ಒಂದು ಕುಕ್ಕರ್ ಹಾಕಿ, ಅದಾದ್ಮೇಲೆ ಸ್ವಲ್ಪ ಟೊಮೊಟೊ, ಒಂದೆರಡು ಮೆಣಸಿನಕಾಯಿ, ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಕಿ, ಅದಾದ್ಮೇಲೆ ಅರಿಶಿಣ, ಸ್ವಲ್ಪ ಉಪ್ಪು ಹಾಕಿ ನೀರ್ ಹಾಕೊಳ್ಳಿ. ಒಂದ್ ಸ್ವಲ್ಪ ರೆಡ್ ಗ್ರಾಮ್ಸ್ ಬೇಳೆ ಹಾಕೊಳ್ಳಿ. ಅದಾದ್ಮೇಲೆ ಕುಕ್ಕರ್ನ ಮುಚ್ಚಿ 3 ವಿಸಿಲ್ ಕೂಗಿಸ್ಕೊಳ್ಳಿ, 3 ಅಥವಾ 4. ಅದಾದ್ಮೇಲೆ ಗಾಳಿ ಎಲ್ಲ ಹೋದ್ಮೇಲೆ ತೆಗೆದು ಕುಕ್ಕರ್ನ ನೀರ್ನೆಲ್ಲ ಬಸ್ಕೊಂಡು ನುಗ್ಗೆಕಾಯಿ ಬೇಳೆ ಅದನ್ನೆಲ್ಲಾನು ಮಿಕ್ಸ್ ಜಾರ್ಗೆ ಹಾಕೊಂಡು ಮಿಕ್ಸಿಲಿ ರುಬ್ಕೊಳ್ಳಿ. ಒಳ್ಳೆ ಪೇಸ್ಟ್ ಆಗುತ್ತೆ. ಆ ಪೇಸ್ಟ್ ನ ನೀಟಾಗಿ ಅದರಲ್ಲಿರೋ ಅಂಶಗಳನ್ನೆಲ್ಲ ಬರೋ ತರ, ಮತ್ತೆ ಸ್ವಲ್ಪ ನೀರ್ ಹಾಕೊಂಡು ಅದರಲ್ಲಿರೋ ಅಂಶ ಎಲ್ಲ ಬರೋ ತರ ಸೂಪ್ ನ ನೀಟಾಗಿ ಆಚೆ ತೆಗೆದ್ಬಿಡಿ. ಆ ಸೂಪ್ ನ ಮತ್ತೆ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ನ ಹಾಕೊಂಡು ಈ ತಡ್ಕ ಹಾಕೊಳ್ಳಿ. ಒಂದ್ ಸ್ವಲ್ಪ ಜೀರಿಗೆ ಹಾಕಿ ತಡ್ಕ ಹಾಕಿ ಅದ್ರಲ್ಲಿ ಹಾಕೊಳ್ಳಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಅದ್ಭುತವಾಗಿದೆ ಅಂತ ನೀವೇ ಹೇಳ್ತೀರಾ. ಮಟನ್ ಕಾಲ್ ಸೂಪ್ ಕುಡಿಯೋರು ಆಲ್ಟರ್ನೇಟ್ ಬೇಕು ಅಂತಂದ್ರೆ ಈ ಸೂಪ್ ನ ಮಾಡ್ಕೊಂಡು ಕುಡಿಬಹುದು. ಬರೀ ಸೂಪ್ ನು ಕನ್ಸ್ಯೂಮ್ ಮಾಡಬಹುದು, ಅದ್ರ ಜೊತೆ ಬ್ರೆಡ್ ನು ಕನ್ಸ್ಯೂಮ್ ಮಾಡಬಹುದು, ಇಲ್ಲ ರೈಸ್ ಹಾಕೊಂಡು ತಿನ್ಬಹುದು. ಇದೇ ತರ ರೆಸಿಪಿಗಳಿಗಾಗಿ ನಾನು ಫಾಲೋ ಮಾಡ್ಕೊಳ್ಳಿ. ಟ್ರೈ ಮಾಡಿ ಒಂದು ಕಮೆಂಟ್ ಮಾಡ್ತೀನಿ.